ಮುಹಿಯುದ್ದೀನ್ ಜಮಾ ಮಸ್ಜಿದ್ ಪಡೇಲ್ ತಡ್ಕ ಇದರ ಉರೂಸ್ ಕಾರ್ಯಕ್ರಮ, ಅದೇ ರೀತಿ ವಾರ್ಷಿಕ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ನನಗಾಗಿ ನಿರಂತರ ಚುನಾವಣಾ ಸಮಯದಲ್ಲಿ ಸೇವೆಯನ್ನು ಕೊಟ್ಟಿರುವಂಥ ನನ್ನ ಸಹೋದರ ಸಮಾನರಾದಂಥ MS ಮೊಹಮ್ಮದ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗುವಂಥ ಹಸೈನರವರೇ, ನನ್ನ ಆತ್ಮೀಯರು ಆಗಿರುವಂಥ ಹುಸೇನ್ ದಾರಿಮಿ ಅವರೇ, ಅಬ್ದುಲ್ ಅವರೇ, ಅಬ್ದುಲ್ ಖುಂಜ್ ಅವರೇ, ಅಬೂಬಕರ್ ಅಜ್ನಡ್ಕ ಅವರೇ, ಮೊಹಮ್ಮದ್ ಹನೀಫ್ ಅವರೇ, ಮೊಹಮ್ಮದ್ ಅವರೇ, ಮನ್ಸೂರ್ ಅವರೇ, ಅಬ್ದುಲ್ ರಜಾಕ್ ಹಾಜಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ತುಂಬ ಕಾರ್ಯಕ್ರಮ ಇತ್ತು. ಇನ್ನೂ ಒಂದು 7-8 ಕಾರ್ಯಕ್ರಮಗಳಿಗೆ ಹೋಗಲಿಕ್ಕಿದೆ. ನಾನು ಬರುವಾಗ ಹೇಳ್ತಾ ಇದ್ದೆ, ಒಂದು 4 ಗಂಟೆ ಆಗಿದ್ರೆ ಮನೆಗೆ ಮುಟ್ಟಿದರೆ ಸಾಕು, ಬೆಳಿಗ್ಗೆ 4 ಗಂಟೆ ಆಗುವಾಗ ಮನೆ ಮುಗಿಟ್ಟಿದ್ರೆ ಸಾಕು. ನಾಳೆ ಸೋಮವಾರ ಸುಮಾರು ಜನ ಕಾರ್ಯಕ್ರಮ ಮನೆಗೆ ಬರ್ತಾರೆ, ಆಫೀಸಿಗೆ ಬರ್ತಾರೆ. ಕಳೆದ ವರ್ಷವೂ ಇದೇ ರೀತಿ ಆಯಿತು. ನಾವು ಸುಮಾರು 10-11 ಗಂಟೆ ಆಗುವಾಗ ಪುತ್ತೂರಿನಲ್ಲಿದ್ವಿ. ಮತ್ತು MS ಗೆ ಫೋನ್ ಮಾಡುವಾಗ ಹೇಳಿದರೆ, MS ಒಂದು ಕ್ಷಮೆ ಕೊರಡು, ನನಗೆ ಬರಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿಯಲ್ಲಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ನಮ್ಮ ಥರನೇ ಬೆಳಗಿಂದ ರಾತ್ರಿವರೆಗೆ ಸಮಾಜಕ್ಕಾಗಿ, ಸಮಾಜಕ್ಕೋಸ್ಕರ ಕಿಸೆಯಲ್ಲಿ ದುಡ್ಡು ಅಂತ ಖರ್ಚು ಮಾಡಿ ಹೋಗುವಂಥವರು, ನನಗೆ ಬರಲಿಕ್ಕೆ ಆಗೋದಿಲ್ಲ, ಕ್ಷಮೆ ಇರಲಿ ಅಂತ ಹೇಳಿದೆ. ಆಗ ಹೇಳಿದರು, ಈ ವರ್ಷ ಒಂಜಿ ಕ್ಷಮೆ ಕೊರ್ಪೆ, ಬರ್ಪಿ ವರ್ಷದ ಕಾರ್ಯಕ್ರಮಕ್ಕೆ ಇದು ಬತ್ತೇ ಬರಡು, ಇದೇ ಟೈಮಿಗೆ ಬರಡು, ಅದು 7:30ಯಿಂದ 8 ಗಂಟೆ ಟೈಮಲ್ಲಿ ಬರಬೇಕು ಅಂತ ಹೇಳಿದ್ರು. ಇವತ್ತು ಎಲ್ಲ ಕಾರ್ಯಕ್ರಮಕ್ಕೆ ಮತ್ತೆ ಈಗ ಸೌನೂರು ಆ ಕಡೆ ಎಲ್ಲ ಕಾರ್ಯಕ್ರಮಗಳು ಒಂದು ಉರುಸಿಗೆ ಹೋಗ್ಲಿಕ್ಕಿದೆ ಇಲ್ಲಿ ಸರ್ವೆಯಲ್ಲಿ. ಅವರು ಅಲ್ಲಿನ ಫೋನ್ ಮಾಡ್ತಾ ಇದ್ದಾರೆ, ಎಂಕ್ಲ ಜೋಕಲಿನ ಉಂತಾದೋ ಈತವರ ಪರ ಬುಕ್ಕವರ ಪರ. ಅದಕ್ಕೆ ಮೊದಲು 3 ಕಾರ್ಯಕ್ರಮ ಪುತ್ತೂರಲ್ಲಿದೆ, ಕ್ರಿಕೆಟು ನಮ್ಮ ಪಕ್ಷದವ್ರದ್ದು. ಹಾಗೆ ನಾವು ನಿದ್ದೆ ಕಡಿಮೆ ಕಾರ್ಯಕ್ರಮಕ್ಕೆ, ಅದರಲ್ಲಿ ಭೂತ ನೇಮ ಇದ್ದರೆ ಅದು ಬೆಳಿಗ್ಗೆವರೆಗೆ ಇರ್ತದೆ. ಅದಕ್ಕೆ 4 ಗಂಟೆವರೆಗೆ ಭೂತ ನೇಮ ಇರ್ತದೆ, ಹಾಗೆ ಹೋಗಿಕೊಂಡೇ ಹೋಗುವಂಥದ್ದು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ ಆಗಿದೆ, ಒಳ್ಳೆಯ ಕಾರ್ಯಕ್ರಮ. ಯಾಕಂತೇಳಿದರೆ ಇವತ್ತು 2-3 ಕಾರ್ಯಕ್ರಮ, ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇದೆ, ಸೌಹಾರ್ದ ಕ್ರಿಕೆಟು ನಿನ್ನೆ ಹೋಗಿದೆ. ಎಲ್ಲ ಜಾತಿ ಧರ್ಮದವರು ಅದರಲ್ಲಿ, ಆ ಭಾಗದ ಅದರಲ್ಲೂ ಕೂಡ ಅವರು 2 ಹುತಾತ್ಮ ತೀರಿ ಹೋಗಿರುವಂಥದ್ದು, ಸ್ವರ್ಗಸ್ಥರಾಗಿರುವಂಥ 2 ಯುವಕರ ಹೆಸರಿನಲ್ಲಿ ಸೌಹಾರ್ದ ಕ್ರಿಕೆಟನ್ನು ಆಟ ಆಡಿಸಿದ್ರು. ನಾವು ಧರ್ಮ ಅಂತ ನಾವು ಹೇಳ್ತೀವಿ, ದೇಶ ವಿಶ್ವಗುರು ಆಗಬೇಕು ಅಂತ ಹೇಳ್ತೀವಿ. ಸಹಬಾಳ್ವೆ ಇಲ್ಲದಿದ್ದರೆ ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿಂದಿನ ವಿಶ್ವಾಸ, ಪ್ರೀತಿ ಅದೆಲ್ಲ ಮರುಕಳಿಸದಿದ್ದರೆ ಯಾವತ್ತೂ ಕೂಡ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹೇಗಿತ್ತು, ಒಬ್ಬರ ಬಾಂಧವ್ಯಗಳು ಅಣ್ಣ ತಮ್ಮಂದಿರಂತೆ, ಒಬ್ಬರ ಮನೆಗೆ ಹೋಗುವಂಥದ್ದು, ಇನ್ನೊಬ್ಬರಿಗೆ ಮನೆಗೆ. ಈಗ ಏನಾಗಿದೆ, ರಾಜಕೀಯಕ್ಕೋಸ್ಕರ ಎಲ್ಲರ ಯುವಕರ ಮನಸ್ಸಿನಲ್ಲಿ ಬೀಜ ಬಿತ್ತುವಂಥ ಕೆಲಸಗಳು ಆಗ್ತಾಯಿದೆ. ಧರ್ಮ ಅಂತ ಹೇಳಿದ್ರು, ಅವರವರದ್ದು ಯಾವ ಧರ್ಮದಲ್ಲಿ ಕೂಡ ಹೇಳಿಲ್ಲ, ಅನ್ಯಾಯವನ್ನು ಯಾವ ಧರ್ಮದಲ್ಲೂ ಕೂಡ ಹೇಳಿಲ್ಲ. ಅದು ಹಿಂದೂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಇಲ್ಲದ್ರೆ ಮುಸ್ಲಿಂ ಧರ್ಮ ಇರಲಿ, ಯಾವುದರಲ್ಲೂ ಕೂಡ ಅನ್ಯಾಯದ ಬಗ್ಗೆ ಹೇಳಿಲ್ಲ. ಶಾಂತಿ, ವಿಶ್ವಾಸ, ಪ್ರೀತಿ, ಅದು ಮೊನ್ನೆ ಉಲ್ಲೇಖ ಮಾಡುವಾಗ ಹೇಳಿದರು. ನಮ್ಮ ಮುಸ್ಲಿಂ ಧರ್ಮದಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಹಸಿದವನಿಗೆ ಎಲ್ಲ ಊಟ ಕೊಟ್ಟಾದ ನಂತರ ನೀನು ಊಟ ಮಾಡು ಅಂತ ಹೇಳ್ತದೆ ಅಂತ. ಹಿಂದೂ ಧರ್ಮದಲ್ಲಿ ಕಷ್ಟದಲ್ಲಿರುವ ಕಡೆಯ ವ್ಯಕ್ತಿಗೆ ಸಹಾಯ ಮಾಡುವುದು ನಿಜವಾದ ಧರ್ಮ ಅಂತ ಹೇಳ್ತದಂತೆ. ಇದು ನಿಜವಾದ ಧರ್ಮದ ಅರ್ಥ ಅಂತ ಹೇಳು. ಅದನ್ನು ಈಗ ಬೇರೆ ಬೇರೆ ವಿಚಾರವಾಗಿ ಬಳಸಿಕೊಂಡು ಧರ್ಮವನ್ನು ರಾಜಕೀಯವಾಗಿ ತಗೊಂಡು ಹೋಗುವಂಥ ಕೆಲಸಗಳಾಗಿದೆ. ಬಹುಶಃ ಇಂಥ ಕಾರ್ಯಕ್ರಮಗಳಾದರೆ ಎಲ್ಲ ಧರ್ಮದ ಪ್ರಮುಖರು ಬೇರೆ ಬೇರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಸೇರಿಕೊಂಡು ಆ ಹಿಂದಿನ ಪ್ರೀತಿ ವಿಶ್ವಾಸಗಳನ್ನು ಮರುಕಳಿಸುವಂಥ
ಸಮಯ ಬರಬೇಕಿದೆ. ಅದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿ ಆಗಬೇಕು. ನಮ್ಮ ಯುವಕರಿಗೆ ಇಲ್ಲಿ ಏನು ಧರ್ಮದ ಪ್ರವಚನ ಮಾಡ್ತೀವಿ, ಈ ಧರ್ಮದ ಬೋಧನೆಯಿಂದ ಮನಸ್ಸನ್ನು ಬದಲಾಯಿಸಿ ಅಣ್ಣ ತಮ್ಮಂದಿರ ಸಹಬಾಳ್ವೆ ಸಮಾಜದಲ್ಲಿ ಬರುವಂಥ ಅವಕಾಶ ಇದೆ, ಅಗತ್ಯ ಇದೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಇವತ್ತು ಎಮ್ ಎಸ್ ಮೊಹಮ್ಮದ್ರು ಅಂತ ಹೇಳಿದ್ರೆ, ನಾನು ಬಿ ಜೆ ಪಿಯಲ್ಲಿದ್ದೆ. ಒಂದು 2-3 ವರ್ಷ ಕಾಂಗ್ರೆಸ್ಸಿಗೆ ಬಂದು 1 ವರ್ಷ 8 ತಿಂಗಳಾಗಿದೆ. ಅದಕ್ಕೂ ಬಿ ಜೆ ಪಿಯಲ್ಲಿ ನಾನು ಯಾವಾಗ ಇರುವಾಗ ಕೂಡ ಯಾವುದೇ ಪಕ್ಷದ ವಿರುದ್ಧ ನಾನು ಭಾಷಣ ಮಾಡಿದ್ದಾಗಿರಲಿ, ಚುನಾವಣಾ ಪ್ರಚಾರದಲ್ಲಿ ನಾನು ಹೋಗಲಿಲ್ಲ. ನನ್ನ ಟ್ರಸ್ಟಿನ ನಾನೊಂದು 10-12 ವರ್ಷದಿಂದ ಟ್ರಸ್ಟ್ ನಡೆಸ್ತಾ ಇದ್ದೆ. ನನ್ನ ಟ್ರಸ್ಟಿನಲ್ಲಿ ನಾನು ಬಿ ಜೆ ಪಿಯಲ್ಲಿರುವಾಗಲೂ ಕೂಡ ನನ್ನ ಟ್ರಸ್ಟಿನಲ್ಲಿ 2400 ಜನ ಮುಸ್ಲಿಂ ಬಾಂಧವರು ಇದ್ದಾರೆ. ಆಗಲಿ ನನ್ನ ವರ್ಷಕ್ಕೆ ಮಾಡುವಂಥ ಸಾರಿ ವಿತರಣೆ ಕಾರ್ಯಕ್ರಮದಲ್ಲಿ ಎಷ್ಟೋ ಮುಸ್ಲಿಂ ಕುಟುಂಬದವರು ಅದಕ್ಕೆ ಭಾಗಿಯಾಗ್ತಿದ್ರು. ನಾನು ಸುಮಾರು 100 ಮನೆಗಳನ್ನು ಕಟ್ಟಿಸಿಕೊಂಡು, ಅರಮನೆ ಕಟ್ಟಿಸಿಕೊಟ್ಟದ್ದಲ್ಲ, ಏನು ಇಲ್ಲದವರಿಗೆ ಒಂದು ಸೂರು ಮಾಡಿ ಕೊಟ್ಟಿದ್ದೇನೆ. ಅದರಲ್ಲಿ ಸುಮಾರು 38 ಮನೆಗಳಿಗೆ ನಾನು ಹಿಂದೆ ಬಿ ಜೆ ಪಿಯಲ್ಲವರು ಕೂಡ ಮುಸ್ಲಿಂ ಬಾಂಧವರಿಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಎಲ್ಲೂ ಧರ್ಮದಲ್ಲಿ ರಾಜಕೀಯವನ್ನು ಮಾಡಲಿಲ್ಲ. ಒಬ್ಬರು ಮೊನ್ನೆ ನನಗೆ ಒಂದು ದೇವಸ್ಥಾನಕ್ಕೆ ಹೋಗಿದೆ. ಅವರು ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿ ತಂತ್ರಿಗಳು ನನ್ನ ಹತ್ರ ಹೇಳಿದರು, ಅಶೋಕ್ ರೈಗಳೇ, ನಿಮ್ಮ ನಡೆ ಸಮಾಜಕ್ಕೆ ಒಳ್ಳೆಯದಾಗಿ ಕಾಣ್ತದೆ. ಯಾವಾಗಲೂ ರಾಜಕೀಯದಲ್ಲಿ ಧರ್ಮವನ್ನು ಹುಡುಕುವಂಥ ಕೆಲಸವನ್ನು ಮಾಡಿ ಧರ್ಮದಲ್ಲಿ ರಾಜಕೀಯವನ್ನು ಮಾಡಬೇಡಿ ಅಂತ ಹೇಳಿದ್ರು. ಎಷ್ಟು ಅರ್ಥ ಇದೆ ಅಂತ ನೋಡ್ಕೊಳ್ಳಿ. ರಾಜಕೀಯದಲ್ಲಿ ಧರ್ಮವನ್ನು ಹುಡುಕುವಂಥ ಕೆಲಸ ಮಾಡಿ ಧರ್ಮದಲ್ಲಿ ರಾಜಕೀಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಇದು ಈಗ ಪ್ರಸ್ತುತ ಸಮಯದಲ್ಲಿ ಆಗ್ತಾ ಇರೋದು ಅದು ಸಮಾಜಕ್ಕೆ ಕಂಟಕ, ಈ ದೇಶಕ್ಕೆ ಕಂಟಕ. ಭಾಷಣದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಧರ್ಮವನ್ನು ಪಾಲಿಸಿದರೆ ಧರ್ಮವನ್ನು ಬೆಳೆಸಿದಂಗೆ ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಹೇಳಿದರು. ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಅದು ಕೂತಿದೆ. ರಾಜಕೀಯದಲ್ಲಿ ನಾವು ಧರ್ಮವನ್ನು ಪಾಲಿಸಬೇಕು ಹೊರತು ಧರ್ಮದಲ್ಲಿ ರಾಜಕೀಯವನ್ನು ಮಾಡಬಾರದು. ಇಂಥ ಕಾರ್ಯಕ್ರಮಗಳು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗುವಂಥ ಕೆಲಸಗಳು ಆಗ್ತದೆ. ಈ ಎಮ್ ಎಸ್ ಮೊಹಮ್ಮದ್ರು ಹಾಗೆ ನಾನು ಹೇಳ್ತಾ ಇದ್ದೆ. ನಾನು ಬಿ ಜೆ ಪಿಯಲ್ಲಿರುವಾಗ ನಾನು ಎಮ್ ಎಸ್ ಮೊಹಮ್ಮದ್ರು ಇಲ್ಲ ಕಾರ್ಯಕ್ರಮ ಬಂದರೆ ಈ ಒಂದು ದೊಡ್ಡ ಒಂದು ಜನದಾಗಿ ಬರ್ತಾಯಿದ್ರು. ನನ್ನ ಅವರನ್ನು ಹತ್ತಿರ ಕೂಡ ನಾನು ಇದು ಮಾಡ್ತಾ ಇರಲಿಲ್ಲ. ಈ ಕಂಬಳಕ್ಕೆ ಬರ್ತಾಯಿದ್ರು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಜೊತೆಯಲ್ಲಾಗ್ತಿದ್ದು. ಇವರು ಒಂದು ಭಾಷಣ ಕೊಟ್ಟು ಹೋಗ್ತಾಯಿದ್ರು. ನಾವು ಎಮ್ ಎಸ್ ಮೊಹಮ್ಮದ್ರ ಅಂತ ಹೇಳಿದ್ರೆ ನನಗೆ ಅಲ್ಲಿಗೆ ಇತ್ತು. ಆನಂತರ ನಾನು ಕಾಂಗ್ರೆಸ್ಗೆ ಬಂದು ಸೇರಿದೆ. ಹತ್ತಿರದಕ್ಕೆ ಬಂದಾಗ ರಾತ್ರಿ ಹಗಲು ನನಗಾಗಿ ಕೆಲಸ ಮಾಡಿದರು. ರಾತ್ರಿ ಹಗಲು ಅದು ಸಮಯ ಅಂತ ಇಲ್ಲ. ಅವರ ಕಾರಿಗೆ ಅವರೇ ಡೀಸೆಲ್ ಹಾಕಿತ್ತು. ಅವರು ಡ್ರೈವಿಂಗು ಮಾಡೋದಿಲ್ಲ, ಇನ್ನೊಬ್ಬ ಡ್ರೈವರ್ ಬೇಕು ಅವರಿಗೆ ದುಡ್ಡು ಕೊಡಬೇಕು. ಕಾರಿಗೆ ಟೈರ್ ಹಾಕಬೇಕು, ಕಾರಿಗೆ ಒಂದು ಕಾರು ಮೇಂಟೈನ್ ಮಾಡಬೇಕಾದ್ರೆ ಎಷ್ಟು ಖರ್ಚಿದೆ ಅಂತ ನಾವು ತಿಳ್ಕೊಳ್ಳಿ. ಇದೆಲ್ಲ ಬೆಳಿಗ್ಗೆ ಇಲ್ಲಿ ಒಂದು ಸಲ ಬೆಳಿಗ್ಗೆ ಇಲ್ಲಿ ಮುಳುಗಿದರೆ ಸುಳ್ಯದಲ್ಲಿ ಹೇಳ್ತಾರೆ ಸ್ವಲ್ಪ ಹೊತ್ತು ಅಲಂಕಾರಲ್ಲಿ ಇಡ್ತಾರೆ. ಅಲ್ಲಿ ಏನು ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ಜನರ ಪ್ರೀತಿಗಾಗಿ, ಜನರ ಕೆಲಸಕ್ಕಾಗಿ. ಯಾರಾದರೂ ಕೆಲಸ ಹೇಳಿದರೆ ಅದನ್ನು ಪ್ರಾಮಾಣಿಕತನದಲ್ಲಿ ಮಾಡ್ತಾರೆ. ಯಾವತ್ತೂ ಅವರನ್ನು ಹತ್ತಿರದಿಂದ ನಾನು ಅರಿತುಕೊಂಡೆ. ಈಗ ನಮ್ಮ ಫೇವರೇಟ್ ಲಿಸ್ಟಲ್ಲಿ ಎಮ್ ಎಸ್ ಮೊಹಮ್ಮದ್ರು ಕೂಡ ಹತ್ತಿರದಲ್ಲಿದ್ದಾರೆ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡಿದಂತೆ ಅವರು ಈ ಮಸೀದಿಯ ಅಧ್ಯಕ್ಷರು ಅಂತ ಅಲ್ಲ, ನಾವು ಜನಗಳನ್ನು ಅರ್ಥ ಮಾಡಿಕೊಂಡ್ರೆ ಆ ಪ್ರೀತಿ ವಿಶ್ವಾಸಗಳು ಬೆಳೆಯುವಂಥದ್ದು ಆಗ್ತದೆ. ನಾವು ಜನಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಗತಿ ನಮ್ಮ ಹತ್ರ ದೂರ ಇದ್ದರೆ, ಅದೇ 4 ವರ್ಷದ ಹಿಂದೆ ಹತ್ತಿರದಲ್ಲಿ ಹೋಗ್ತಾ ಇದ್ದರೆ ನನಗೆ ಅದು ಅರಿವು ಆಗ್ತಿತ್ತು. ಜನಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಕೆಲಸಗಳು ಈ ಸಮಾಜದಲ್ಲಿ ಆಗಬೇಕು ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತಿನ ಒಳ್ಳೆಯ ನಮ್ಮ ಇವರಿದ್ದಾರೆ, ದಾರಿಮಿ ಅವರಿದ್ದಾರೆ. ದಾರಿಮಿ ಅವರನ್ನು ನನ್ನ 10ನೇ ವರ್ಷದ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಈ ಹಿಂದಿನ ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ನನಗೆ ಫೋನ್ ಮಾಡ್ತಾಯಿದ್ರು ಹಿಂದೆ ದಾರಿಮಿಯವರು. ಅಶೋಕ್ ರೈಗಳಿಗೆ ನೀವು ಹೀಗೆ ಮಾಡಿದ್ದು ಸರಿ, ನೀವು ಹೀಗೆ ಮಾಡಿದರೆ ತಪ್ಪು, ಇದನ್ನು ನೀವು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು, ಈ ಥರ ಮಾಡಿದರೆ ಒಳ್ಳೆಯದು. ಮನುಷ್ಯ ಯಾವಾಗಲೂ ನಾನು ಸರಿ ಅಂತಲೇ ತಿಳ್ಕೊಡು. ನಾನು ತಪ್ಪು ಅಂತ ಹೇಳಿದ್ರೆ ಕೆಲಸ ಮಾಡ್ತೇನೆ, ಇಲ್ಲಲ್ಲ. ನನ್ನ ತಪ್ಪು ಗೊತ್ತಾಗೋದು ಇನ್ನೊಬ್ಬರಿಗೆ, ನನಗೆ ಗೊತ್ತಾಗೋದಿಲ್ಲ. ನಮ್ಮನ್ನು ತಿದ್ದುವವರು ಕೆಲವು ಬೇಕು ಅಂತ.
ನಾನು ಯಾವಾಗಲೂ ನಾವು ಹೇಳೋದು, ನಾವು ತಬ್ಬುವರು ನಮಗೆ ತಿದ್ದುವರು ಬೇಕು. ನಾವು ಹೇಳ್ತೇವೆ ಆಯಂಗೆ ಕಂಚ ಪಂಡೆ ಇಂಚ, ಅವರು ತಿದ್ದುವುದು, ಅವ್ರು ನಮ್ಮನ್ನು ತಿದ್ದುಕೊಳ್ಬೇಕು. ನಾವು ತಪ್ಪು ಮಾಡಿದರೆ, ಕೆಲವರು ಸರಿ ಮಾಡಿದರೆ ತಪ್ಪು ಅಂತ ಹೇಳೋಡ್ತಾರೆ, ಅದೊಂದು ಪಂಗಡ ಇರ್ತದೆ. ಇದ್ದವರು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಇವತ್ತು ಈ ಕಾರ್ಯಕ್ರಮ ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಮಾತಾಡಿದರು ನಮ್ಮ ಬೆನ್ನ ಹಿಂದೆ ನಿಂತು ನ್ಯಾಯವನ್ನು ಹೇಳುವಂಥ ಕೆಲಸ ಈ ನಮ್ಮ ದಾರಿಮಿಯವರು ಮಾಡ್ತಾ ಇದ್ದಾರೆ. ಇವರೆಲ್ಲ ಸಹಕಾರದಿಂದ ನಾವು ಸಮಾಜದಲ್ಲಿ ಮುಂದೆ ಬರುವಂಥ ಕೆಲಸಗಳು ಆಗಿದೆ. ನಿಮ್ಮೆಲ್ಲ ಸಹಕಾರ ಇರಲಿ. ಹೆಚ್ಚೇನು ಮಾತಾಡಲಿಕ್ಕೆ ಒಳ್ಳೆಯ ಕಾರ್ಯಕ್ರಮ. ಈ ಮಸೀದಿಗೂ ಕೂಡ 5 ಲಕ್ಷ ರೂಪಾಯಿಯನ್ನು ನಮ್ಮ MS ಮಹಮ್ಮದರು ಹೇಳಿದ ಪ್ರಕಾರ ಅದನ್ನು ಇಡುವಂಥ ಕೆಲಸವನ್ನು ಮಾಡಿದ್ವಿ. ವೈಯಕ್ತಿಕ ನೆಲೆಯಲ್ಲಿ ಏನಾದರೂ ನೀವು ಮಸೀದಿಗೆ ಕೊಡಬೇಕು ಅಂತ MS ಮಹಮ್ಮದರು ಹೇಳಿದ್ದಾರೆ. ಅದರ ಒಂದು ಕಿರು ನಾವು ದಿವಸಕ್ಕೆ ತುಂಬ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ನಮ್ಮ ಥರನೇ ಅವ್ರದ್ದು ಆಲೋಚನೆಗಳಲ್ಲಿರೋದು. ನಾವು ಯಾವುದೇ ಅದರಲ್ಲಿ ವಿಚಾರಗಳಿಲ್ಲದೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗೋದು. ಆದರೂ ನಂದು ಒಂದು 25,000 ಕಿರು ಕಾಣಿಕೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ಕೊಡ್ತೇನೆ ಅನ್ನೋ ಮಾತನ್ನು ಹೇಳುತ್ತಾ, ನಿಮಗೆಲ್ಲ ಶುಭವಾಗಲಿ. ನಿಮ್ಮ ದೇವರು, ಅವರವರು ನಂಬಿರುವಂಥ ದೇವರು ಒಳ್ಳೆಯದು ಮಾಡಲಿ. ಮನಸ್ಸಿನ ಸಂಕಲ್ಪಗಳು ಏನಿದೆ ಅದನ್ನೆಲ್ಲ ದೇವರು ಸಿದ್ಧಿ ಮಾಡಲಿ. ಆರೋಗ್ಯ ಕೊಡಲಿ, ಎಲ್ರಿಗೂ ಒಳ್ಳೆಯ ಮನಸ್ಸು ಕೊಡಲಿ, ಮನಃಶಾಂತಿ ಇರಲಿ, ಮನೆಯಲ್ಲಿ ಒಳ್ಳೆಯ ಭವಿಷ್ಯ, ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡಲಿ ಅಂತ ನಾನು ಮನಪೂರ್ತಿ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ, ಇವತ್ತಿನ ಈ ಕಾರ್ಯಕ್ರಮ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ನನ್ನನ್ನು ಕೂಡ ಗೌರವಾನ್ವಿತ ಕರೆದು ಗೌರವ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ, ಪುತ್ತೂರಿನ ಅಭಿವೃದ್ಧಿಗಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ನಿಮ್ಮ ಕೂಡ ಸಹಕಾರ ಇರಲಿ ಅಂತ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.